ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಐ ಆಮ್ ರಿಯಲಿ ಸಾರಿ, ಬಟ್ ನಾನು ಇನ್ಮೇಲೆ ಯಾಕೆ ಡ್ರಿಂಕ್ಸ್ ಬೀಳಿಸ್ತೆ ಅಂತ ನಿನಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೀರಿಯಸ್ಲಿ ದುರ್ಗಾ, ಇವರೆಲ್ಲ ಹೇಳ್ಕೊಳ್ಳೋದಕ್ಕೆ ಸ್ಟೇಟಸ್ಸು, ಎಲೈಟ್ ಕ್ಲಾಸು, ಬಟ್ ಇವ್ರು ಆಡೋ ಮಾತುಗಳು, ಇವ್ರು ನಡ್ಕೊಳ್ಳೋ ರೀತಿ ತೀರಾ ಲೋ ಕ್ಲಾಸ್ ಅಂತ ಅನಿಸ್ಬಿಡುತ್ತೆ. ಮತ್ತೊಬ್ಬರು ಯೋಗ್ಯತೆ ಬಗ್ಗೆ ಮಾತಾಡೋರು ತಮ್ಮ ಯೋಗ್ಯತೆ ಬಗ್ಗೆ ಏನು ಅಂತ ತಿಳ್ಕೊಂಡಿರ್ಬೇಕು. ಹಾದಿ ಬೀದಿಲಿ ಹೋಗೋರು ಮಾತಿಗೆಲ್ಲ ಕಣ್ಣೀರು ಹಾಕಿದ್ರೆ ನಮಗೆ ನಗೋದಕ್ಕೆ ಆಗಲ್ಲ ದುರ್ಗ. ಏನಿದೆ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ನಾವಿಬ್ಬರು ಗಂಡ ಹೆಂಡತಿ ಅಲ್ಲದೆ ಇರ್ಬೋದು, ಆದರೆ ನಾವಿಬ್ಬರು ವೆರಿ ಗುಡ್ ಫ್ರೆಂಡ್ಸ್. ನಿನಗೆ ಎಷ್ಟೇ ಖುಷಿ ಇದ್ರೂ ನನ್ನ ಹತ್ರ ಹಂಚ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನಿನಗೆ ಬೇಜಾರಾದಾಗ ನನ್ನ ಹತ್ರ ಹಂಚ್ಕೊ, ಓಕೆ? ಸರಿ, ನೀನು ರೂಮ್ಗೆ ಹೋಗಿರು. ನೀನು ಹೋಗಿರು, ನಾನು 2 ಮಿನಿಟ್ಸ್ ಬರ್ತೇನೆ. ಹೇ ಮಾಯಾ, ಆ ದುರ್ಗಾ ಹಿಂಗೆ ಅಲ್ವಾ ಮಾತಾಡೋದು? ಅಯ್ಯೋ ಪರವಾಗಿಲ್ಲ ಬಿಡಿ, ಏನಾಗಿಲ್ಲ, ಧನ್ಯವಾದ ನಿಮ್ಗೆ, ಅಯ್ಯೋ ಕ್ಷಮಿಸಿ ಪ್ಲೀಸ್, ಹಿಂಗೆ ಅಲ್ಲ ಮಾತಾಡೋದು? ಪ್ಲೀಸ್ ಅನ್ನೋಕ್ಕೂ ಬರುತ್ತಾ? ಅನ್ಎಜುಕೇಟೆಡ್ ಅವಳು, ದಯವಿಟ್ಟು ಅಂತಾಳೆ. ಹೌದು ಹೌದು, ಹಿಂಗೆ ಮಾತಾಡೋದು. ಓ ಶರತ್, ಬನ್ನಿ ಬನ್ನಿ, ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಅದೇನಂದ್ರೆ, ಇನಫ್ ಮಾಯಾ, ನಿಮ್ಮನ್ನೆಲ್ಲ ಇನ್ನೂ ಇಲ್ಲೇ ಇರೋದಕ್ಕೆ ಬಿಟ್ಟಿದ್ದೀನಿ ಅಂದರೆ ಕನ್ಸಿಡರ್ ದಟ್ ಆಸ್ ಮೈ ಕೈಂಡ್ನೆಸ್. ಐ ರೆಸ್ಪೆಕ್ಟ್ ವುಮನ್. ನನಗಿವಾಗ ಇಲ್ಲಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ನೀವೆಲ್ಲ ದುರ್ಗಾ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನು ಕೇಳಿಸ್ಕೊಂಡಿರ್ತೀನಿ ಅಂತ ಅಲ್ಲ. ದಟ್ ಡಸಂಟ್ ಮೀನ್ ದುರ್ಗಂಗೆ, ನನ್ನ ಮಗಳ ತಾಯಿ ಆಗಿರೋ ದುರ್ಗಂಗೆ ಇವೆಲ್ಲ ಏನೇ ಅವಮಾನ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅಂತ. ಶರತ್, ವಿ ಡಿಡ್ಂಟ್ ಇನ್ಸಲ್ಟ್ ಹರ್, ನಾವು ಸುಮ್ಮನೆ ಫನ್ ಮಾಡ್ತಿದ್ದೀವಿ ಅಷ್ಟೇ. ಮಾಯಾ, ಸ್ಟಾಪ್ ಇಟ್ ಮಾಯಾ, ಹೇಳಿದೆ ತಾನೆ. ನಿಮ್ಗೆ ಆಗ ಫನ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಬಗ್ಗೆನೇ ಫನ್ ಮಾಡ್ಕೊಳ್ಳಿ. ಏನಕ್ಕೆ ದುರ್ಗಾ ಹೆಸರು ಹೇಳ್ತಾ ಇದ್ದೀರಾ? ನೀವ್ಯಾರೂ ಅಚೀವರ್ಸ್ ಅಲ್ಲ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ನೋ ಯುವರ್ ಪ್ಲೇಸ್ ಫಸ್ಟ್. ಶರತ್, ಅದು ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸಿಗೆಲ್ಲ ರಿಮೈಂಡ್ ಮಾಡು, ದುರ್ಗನ್ ಬಗ್ಗೆ ಯಾರೂ ಹೇಗೆ ಬೇಕೋ ಹಾಗೆ ಮಾತಾಡೋ ಹಾಗಿಲ್ಲ. ಅವಳನ್ನ ಜಡ್ಜ್ ಮಾಡೋ ರೈಟು ಇಲ್ಲಿ ಯಾರಿಗೂ ಇಲ್ಲ. ಅದನ್ನೆಲ್ಲ ಮಾಡೋದಕ್ಕೆ ಇವ್ರು ಯಾರು? ಪಾರ್ಟಿಗೆ ಬಂದಿದ್ದಾರೆ, ಜಸ್ಟ್ ಡ್ರಿಂಕ್, ಈಟ್ ಆ್ಯಂಡ್ ಎಂಜಾಯ್. ಎಷ್ಟಾದರೂ ಅಷ್ಟು ಮಾತ್ರ ಮಾಡಬೇಕು. ಮಾಯಾ, ಆಕ್ಚುಲಿ ನೀನು ಹೇಳ್ತಿದ್ದೆ ಅಲ್ಲ ಶರತ್ ನಿನ್ನ ಇಷ್ಟಪಡ್ತಾರೆ ಅಂತ. ಐ ಗೆಸ್ ಯು ಆರ್ ಲೈಯಿಂಗ್. ಶರತ್ನ ನೋಡಿದ್ರೆ ನಿಮ್ಮನ್ನ ಇಷ್ಟಪಡ್ತಿದ್ರು ಅಂತ ಅನಿಸ್ತಾನೇ ಇಲ್ಲ.